press the bell icon on the YouTube app and never miss another update. Hi, hello my dear students. Yes, today I am going to start a new lesson, our skeletal system. Our skeletal system. In this chapter, you will learn about cells and also tissues, organ system, and also you will learn about the skeleton. As in the skeleton, there are many skeleton system, or the skeleton is there, the skull, the backbone, the rib cage, and also ribs. You will learn about these skeleton organ, and also you will learn about functions of the skeleton. What are the function of skeleton? About this thing also you will learn in this main. And next one you will learn about joints, and there are types of joints also you will learn in this topic. And then muscles and movement, see, and then how do muscles work. See, these are all the main topics to be covered in this, you will learn in this lesson. Okay, yes, let's start. First, yes dear students, you know our body is work like a machine, isn't it? Why? Because many parts of our body, so ನಮ್ಮ ಬಾಡಿಯಲ್ಲಿ ತುಂಬ ಪಾರ್ಟ್ಸ್ ಇದೆ, ಆ ಪಾರ್ಟ್ಸ್ ಎಲ್ಲ ಏನು ಮಾಡುತ್ತೆ, ತಮ್ಮದೇ ಆದಂಥ ವರ್ಕ್ಗಳನ್ನು ಮಾಡುತ್ತೆ ಅಲ್ವಾ. ಸೊ ಈಗ ಲೆಗ್ ಅಂದರೆ ಆ ಲೆಗ್ ಏನು ಮಾಡುತ್ತೆ, ವಾಕ್ ಮಾಡಬೇಕಾ, ವಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ರನ್ ಫಾರ್ ಜಂಪಿಂಗ್, ಫಾರ್ ಟು ಕಿಕ್ ಬಾಲ್, ಇಟ್ಸ್ ಡೂ ಮೆನಿ ವರ್ಕ್ಸ್. ಸಿ ನಮ್ಮ ಹ್ಯಾಂಡ್ ಬರಿಬೇಕು ಅಂದರೆ ಬರೆಯುತ್ತೆ, ಊಟ ಮಾಡುತ್ತೆ, ಕೆಲಸ ಮಾಡುತ್ತೆ ಅಲ್ವಾ. ಎಸ್, ಸಿ ಅವರ್ ಸೆನ್ಸ್ ಆರ್ಗನ್ಸ್, eye is help to see the things. So whatever the things in your nature, that one is able to by the part of eye. So ನಾವು ಐಸ್ ಇಂದ ನೋಡ್ತೀವಿ, and ear ಇಂದ ಕೇಳಿಸ್ಕೋತೀವಿ, and the tongue is helps to taste food, and the skin is helps to feel, and the nose is helps to smell. See, our body parts doing many works. ಹಾಗಾದರೆ ಈ ನಮ್ಮ ಬಾಡಿ ಯಾವುದರಿಂದ ಮಾಡಲ್ಪಟ್ಟಿದೆ? ಹೌ ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್? ಸಿ, ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಥಿಂಗ್, ದಟ್ ಇಟ್ ಈಸ್ ಅ ಸೆಲ್ಸ್. ಸೊ ನಮ್ಮ ಬಾಡಿ ಯಾವುದರಿಂದ ಆಗಿದೆ ಅಂದರೆ ಸೆಲ್ಸಿಂದ ಆಗಿದೆ. ಹಾಗಾದರೆ ಸೆಲ್ಸ್ ಅಂದರೆ ಏನು ಅಂತ ನೋಡೋಣ ಫಸ್ಟ್. ಓಕೆ, ಎಸ್, ರೈಟ್. ಸೊ ವಾಟ್ ಈಸ್ ಸೆಲ್? ಸಿ, ಸೆಲ್ ಈಸ್ ಎ tiny living thing. Okay, it's a tiny living thing. See, our body is made up of cells ಅಂತ ಹೇಳಿದೆ. ಹಾಗಾದರೆ ಎಷ್ಟು ಸೆಲ್ಸ್ ಇದೆ ನಮ್ಮ ಬಾಡಿಯಲ್ಲಿ ಅಂತ ನೋಡ್ತಾ ಇದೆ. ಅವರ್ ಬಾಡಿ ಕನ್ಸಿಸ್ಟ್ಸ್ ಬಿಲಿಯನ್ ಆಫ್ ಸೆಲ್ಸ್. ಸೊ ನಮ್ಮ ಬಾಡಿಯಲ್ಲಿ ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸೆಲ್ಸ್ ಇದೆ. See, these cells are joined together to make a tissue. So ಈ ಸೆಲ್ಸ್ಗಳು ಅಂದರೆ ಸೇಮ್ ಕೈಂಡ್ ಆಫ್ ಸೆಲ್ಸ್ ಆರ್ ಜಾಯಿಂಟ್ ಟುಗೆದರ್ ಟು ಮೇಕ್ ವಾಟ್? ಟಿಶ್ಯೂ. ಓಕೆ, ಎಸ್, ರೈಟ್. See, our body is made up of cell. See, this cell is a tiny living thing. Okay, yes. See, this same kind of cells join together and make an okay, tissue. Okay, same kind of cells, and then this tissue join together and form what? Organ. And the organ together is organ system. Okay, yes, right.
ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಒನ್ ಡೀಟೇಲ್. ಸೊ ನಾನು ನಿಮಗೆ ಡೀಟೇಲಾಗಿ ಅರ್ಥ ಆಗೋಗೆ ಹೇಳ್ತೇನೆ. ಓಕೆ, ಎಸ್ ರೈಟ್. ನಾನು ಹೇಳಿದೆ ಅವರ್ ಬಾಡಿ ಈಸ್ ಅ ಮೇಡ್ ಅಪ್ ಆಫ್ ಸೆಲ್ ಅಂತ ಹೇಳಿ. ಸೊ ಇಟ್ಸ್ ಅ ಟೈನಿ ಲಿವಿಂಗ್ ಥಿಂಗ್ ಈಸ್ ಅ ಸೆಲ್. ಓಕೆ, ಸೆಲ್ ಅಂದರೆ ಏನು? ಇಟ್ಸ್ ಅ ವೆರಿ ಟೈನಿ ಲಿವಿಂಗ್ ಥಿಂಗ್ ಅಂತ ಹೇಳಿದೆ ಅಲ್ವಾ. ಸೊ ಸೆಲ್ ಅನ್ನೋದು ಹೇಗಿರುತ್ತೆ? ಸೆಲ್ಸ್ ಆರ್ ಇನ್ ಅ ಡಿಫ್ರೆಂಟ್ ಶೇಪ್. ಸೊ ಸೆಲ್ಸ್ ತುಂಬ ಡಿಫ್ರೆಂಟ್ ಶೇಪಲ್ಲಿರುತ್ತೆ. ಓಕೆ, ಎಸ್. ಸೊ ಈಗ ಹೀಗಿದೆ ಅಂದ್ಕೊಳ್ಳಿ. ಸೊ ನಮ್ಮ ಬಾಡಿಯಲ್ಲಿ ಇದೇ ಥರದ ಸೆಲ್ ಇದೆ ಅಂತಲ್ಲ, ಸೊ ಬೇರೆ ಥರದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಥಂಬ್ ಪ್ರಿಂಟ್ ಇದೆಯಲ್ಲ, ಸೊ ಈ ಥಂಬ್ ಪ್ರಿಂಟು ಪ್ರಪಂಚದಲ್ಲಿ ಯಾರ ಹತ್ರನೂ ಆ ಪ್ರಿಂಟ್ ಸಿಗೋದಿಲ್ಲ, ಅಥವಾ ಬೇರೆ ಪ್ರಿಂಟೂ ಯಾರ ಹತ್ರನೂ ಇರೋದಿಲ್ಲ. ಡಿಫ್ರೆಂಟ್ ಟೈಪ್ಸ್ನ ಥಂಬ್ ಪ್ರಿಂಟ್ ಇದೆ. ಹಾಗೆಯೇ ನಮ್ಮ ಬಾಡಿಯಲ್ಲಿರೋ ಸೆಲ್ಸು ಅಷ್ಟೇ ಡಿಫ್ರೆಂಟ್ ಟೈಪ್ಸ್ ಸೈಜ್ ಶೇಪ್ಸಲ್ಲಿದೆ. ಓಕೆನಾ? ಎಸ್. ದಿಸ್ ಒನ್ ಇಸ್ ಅ ಸೆಲ್. ಸೊ ಇದನ್ನು ಸೆಲ್ ಅಂದ್ಕೊಳ್ಳೋಣ. ಓಕೆ, ದಿಸ್ ಒನ್ ಇಸ್ ಕಾಲ್ಡ್ ವಾಟ್? ನ್ಯೂಕ್ಲಿಯಸ್. ಸೊ ಇದನ್ನು ನಾವು ನ್ಯೂಕ್ಲಿಯಸ್ ಅಂತೀವಿ. ದಿಸ್ ಒನ್ ಇಸ್ ಅ ಸೆಲ್ membrane, and this one jelly like structure is called cytoplasm, and this one is what? Food vacuole. So this one is food vacuole. Okay, see this is a structure of a cell. See, cells are in a different shape. Okay, see this cell are surrounded by thin membrane is called cell membrane. ಸೊ ನಮ್ಮ ಸೆಲ್ನ ಸರೌಂಡ್ ಏನಿದೆಯಲ್ಲ, ಈ ಥಿನ್ ಬೌಂಡ್ರಿನ ಏನು ಹೇಳ್ತೀವಿ ನಾವು? ಸೆಲ್ ಮೆಂಬ್ರೇನ್ ಅಂತ ಹೇಳಿ ಕರಿತೇವೆ. ಓಕೆ, ಎಸ್, ರೈಟ್. ಆ್ಯಂಡ್ ದೆನ್ ಸೆಂಟ್ರಲಿ ಲೊಕೇಟೆಡ್ ಸ್ಪೆರಿಕಲ್ ಶೇಪ್ ಥಿಂಗ್ ಇಸ್ ಕಾಲ್ಡ್ ವಾಟ್? ನ್ಯೂಕ್ಲಿಯಸ್. ಈ ಸೆಂಟ್ರಲಿ ಸ್ಪೆರಿಕಲ್ ಶೇಪಲ್ಲಿರುವಂತಹ ಅಥವಾ ರೌಂಡ್ ಶೇಪ್ ಇರುವಂತಹ ಥಿಂಗ್ನ ನಾವು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೇವೆ. And next, see this nucleus are surrounded by a jelly-like structure is called what? Cytoplasm, and this one is what? Food vacuole. See, this is the structure of a cell. Okay, yes, right. See, ಈ ಥರದ ಲಕ್ಷ ಕೋಟಿಯಷ್ಟು ಸೆಲ್ ಸೇರಿ ಏನಾಯಿತು? ನಮ್ಮ ಬಾಡಿ ಆಗಿದೆ ಅಂತ ಹೇಳಿದೆ. ಓಕೆ, ಸೇಮ್ ಕೈಂಡ್ ಆಫ್ ಸೆಲ್ಸ್ ಆರ್ joined together to make a tissue, and tissues joined together to make a organs joined together what? Organ system. So ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ ಈಗ. ಓಕೆ, ಸೊ ನಿಮಗೆ ಸೆಲ್ಸು, ಟಿಶ್ಯೂಸು, ಆರ್ಗನ್ ಅರ್ಥ ಆಗಬೇಕು ಅಂದರೆ ನಿಮಗೊಂದು ಕಂಪ್ಯಾರಿಸನ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಗಿವ್. ಸಿ, ಫಾರ್ ಎಕ್ಸಾಂಪಲ್, ಈ ನಿಮ್ಮ ಸ್ಕೂಲ್ ಬಿಲ್ಡಿಂಗ್. ಓಕೆ, ಸೊ ಈ ಸ್ಕೂಲ್ ಬಿಲ್ಡಿಂಗ್ ಏನಿದೆ? ಸೊ ಫ್ಲೋರ್ಸ್ಗಳಿದೆ. ಸೊ ಮೆನಿ ಫ್ಲೋರ್ಸ್ ಆರ್ ದೇರ್ ಇನ್ ಯುವರ್ ಸ್ಕೂಲ್ ಬಿಲ್ಡಿಂಗ್. ಓಕೆ, ದಿಸ್ ಇಸ್ ಸ್ಕೂಲ್ ಬಿಲ್ಡಿಂಗ್. ಸಿ, ಈ ಸ್ಕೂಲ್ ಬಿಲ್ಡಿಂಗ್ ಆಗಲಿಕ್ಕೆ ವಿ ನೀಡ್ ಮೆನಿ ಬ್ರಿಕ್ಸ್. ಸೊ ತುಂಬಾ ಬ್ರಿಕ್ಸ್ಗಳನ್ನ ಯೂಸ್ ಮಾಡಿದ್ದೀವಿ ಅಲ್ವಾ? ಸಿ, ದಟ್ ಬ್ರಿಕ್ಸ್ what? Cell. ಸೊ ನೀವು ಆ ಬ್ರಿಕ್ಸ್ನ ಕೌಂಟ್ ಮಾಡಲಿಕ್ಕಾಗತ್ತಾ? ವಿ ಕ್ಯಾನಾಟ್ ಕೌಂಟ್. ಸೊ ನಾವು 1000 lakh ಆಫ್ ಬ್ರಿಕ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಬ್ರಿಕ್ಸ್ನ ನಾವು ಸೆಲ್ ಅಂತ ತಗೊಳ್ಳೋಣ. ನೆಕ್ಸ್ಟ್, ವಾಲ್ನ ಟಿಶ್ಯೂ ಅಂತ ಮಾಡೋಣ. ಓಕೆ, ಸೊ ಸೆಲ್ನ ಸೇಮ್ ಕೈಂಡ್ ಆಫ್ ಸೆಲ್ ಜಾಯಿನ್ ಆಗಿ ಏನಾಗಿದೆ? ಒಂದು ವಾಲ್ ಆಗಿದೆ. ಸೊ ಈ ವಾಲ್ ಆಗಲಿಕ್ಕೆ ಇದರೊಳಗೆ ಬ್ರಿಕ್ಸ್ ಇದೆ. ಸೊ ಈ ಬ್ರಿಕ್ಸ್ ಎಲ್ಲ ಏನು ಜಾಯಿನ್ ಆಗಿ ಏನಾಗಿದೆ? ವಾಲ್ ಆಗಿದೆ. ಸೊ ಒಂದು ಗೋಡೆ. ಓಕೆ, ಆ್ಯಂಡ್ ದೆನ್ ರೂಮ್ ಅನ್ನೋದು ಆರ್ಗನ್. ಸೊ ರೂಮ್ ಅನ್ನೋದೇನು? ಈಗ ಇದೇನು ಕ್ಲಾಸ್ ರೂಮ್ ಇದೆಯಲ್ಲ, ಇದು ಆರ್ಗನ್. ಓಕೆ, ಆ್ಯಂಡ್ ದೆನ್ ಒನ್ ಫ್ಲೋರ್. ಸೊ ಈ ಒಂದು ಫ್ಲೋರ್ ಅನ್ನೋದು ಆರ್ಗನ್ ಸಿಸ್ಟಮ್. ಸೊ ಒಂದು ಫ್ಲೋರ್ ಅನ್ನೋದೇನು? ಈ ಒಂದು ಫ್ಲೋರ್ ಇದೆಯಲ್ಲ, ಸೊ ಅದು ನಮ್ಮ ಆರ್ಗನ್ ಸಿಸ್ಟಮ್. ಆ್ಯಂಡ್ ದೆನ್ ಬಿಲ್ಡಿಂಗ್. ಸೊ ದಿಸ್ ಒನ್ ಸ್ಕೂಲ್ ಬಿಲ್ಡಿಂಗ್ ಇದೆ ಅಲ್ವಾ? ಸೊ ಇದು ನಮ್ಮ ಬಾಡಿ. ಓಕೆ, ಅಂಡರ್ಸ್ಟುಡ್ ಆಯ್ತಾ? ನಾನು ಅರ್ಥ ಆಯಿತು ಅನ್ಕೋತೀನಿ. ಸೊ ಬ್ರಿಕ್ಸ್, ಸೆಲ್ ಅಂದರೆ ಇಟ್ಸ್ ಅ ಬಿಲ್ಡಿಂಗ್ ಬ್ಲಾಕ್ಸ್
ಆಫ್ ಹ್ಯೂಮನ್ ಬಾಡಿ. ಸಿ ಸೆಲ್ ಅನ್ನೋದು ನಮ್ಮ ಹ್ಯೂಮನ್ ಬಾಡಿನ ಆರ್ಗನ್ ಥಿಂಗ್ಸ್. ಇಟ್ಸ್ ಅ ಲಿವಿಂಗ್ ಥಿಂಗ್, ಬಿಲ್ಡಿಂಗ್ ಬ್ಲಾಕ್ಸ್. ಸಿ ಸೇಮ್ ಕೈಂಡ್ ಆಫ್ cell is a form tissues join together to make an tissue, tissues join together make an organ, organs join together organ system. Say like this. So bricks ಎಲ್ಲ ಸೇರಿ ಗೋಡೆ ಆಯಿತು, ಗೋಡೆ ಸೇರಿ ಏನಾಯಿತು ರೂಮ್ ಆಯಿತು, ರೂಮ್ಗಳ ಪಕ್ಕ ಏನಾಯಿತು ಒಂದು ಫ್ಲೋರ್ ಆಯಿತು, ಒಂದು 4-5 ಫ್ಲೋರಿಂದ ಏನಾಯಿತು ನಮ್ಮ ಸ್ಕೂಲ್ ಬಿಲ್ಡಿಂಗ್ ಆಯಿತು. ಸೊ ದಿಸ್ ಈಸ್ ಅವರ್ ಹ್ಯೂಮನ್ ಬಾಡಿ. ಮೀನ್ಸ್ ನಾನು ನಿಮಗೆ ಕಂಪ್ಯಾರಿಸನ್ ಕೊಟ್ಟು ಅರ್ಥ ಮಾಡಿಸ್ತೀನಲ್ವಾ. ಓಕೆ, ಸೊ ಸೆಲ್ ಅಂದ್ರೇನು, ಟಿಶ್ಯೂ ಅಂದ್ರೇನು, ಆರ್ಗನ್ ಅಂದ್ರೇನು, ಆರ್ಗನ್ ಸಿಸ್ಟಮ್ ಅಂತ ಏನು ಅಂತ ತಿಳ್ಕೊಂಡ್ವಿ. ಸಿ ಇನ್ ಅವರ್ ಬಾಡಿ ದೇರ್ ಆರ್ ಮೆನಿ ಆರ್ಗನ್ ಸಿಸ್ಟಮ್ ಇನ್ ಅವರ್ ಬಾಡಿ. ಸೊ ನಮ್ಮ ಬಾಡಿಯಲ್ಲಿ 8 ಆರ್ಗನ್ ಸಿಸ್ಟಮ್ ಇದೆ. ಎಷ್ಟಿದೆ? 8 ಆರ್ಗನ್ ಸಿಸ್ಟಮ್ ಇನ್ ಅವರ್ ಬಾಡಿ. Skeleton system. Okay, I'm going to write. Skeleton system, muscular system, digestive system, then excretory system, respiratory system, circulatory system, nervous system, and then reproductive system. See, this is the 8 organ system in our body. 1, 2, 3, 4, 5, 6, 7, 8. See, in these organ system, many organs join together make an organ system. ಈ organ system ಆಗಬೇಕು ಅಂದರೆ ಅದರದ್ದೇ ಆದ ಸೆಲ್ಸ್ ಇರುತ್ತೆ. ಆ ಸೇಮ್ ಕೈಂಡ್ ಆಫ್ ಸೆಲ್ಸ್ ಜಾಯಿನ್ ಆಗಿ ಟಿಶ್ಯೂ ಆಗಿದೆ, ಟಿಶ್ಯೂ ಜಾಯಿನ್ ಆಗಿ ಆರ್ಗನ್ ಆಗಿದೆ, ಆರ್ಗನ್ಸ್ ಜಾಯಿನ್ ಆಗಿ ಆರ್ಗನ್ ಸಿಸ್ಟಮ್ ಆಗಿದೆ. ಸಿ ಫಾರ್ ಎಕ್ಸಾಂಪಲ್ ಇನ್ ಸ್ಕೆಲಿಟನ್ ಸಿಸ್ಟಮ್, ಸಿ ಮೆನಿ ಸ್ಕೆಲಿಟನ್ಸ್ ಆರ್ ಜಾಯಿನ್ ಟುಗೆದರ್ ಟು ಮೇಕ್ ಆನ್ ಸ್ಕೆಲಿಟನ್. ಸೊ ಮೆನಿ ಆರ್ಗನ್ಸ್ ಜಾಯಿನ್ ಆಗಿ ಸ್ಕೆಲಿಟನ್ ಸಿಸ್ಟಮ್ ಆಗಿದೆ. ಸೊ ಈ ಸ್ಕೆಲಿಟನ್ ಸಿಸ್ಟಮ್ ಬಗ್ಗೆ ನೀವು ಈ ಲೆಸನ್ಸಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಅ ಮಸ್ಕ್ಯುಲರ್ ಸಿಸ್ಟಮ್. ಎಸ್, ಇನ್ ಮಸ್ಕ್ಯುಲರ್ ಸಿಸ್ಟಮ್ ಮೆನಿ ಮಸಲ್ಸ್ ಆರ್ ಜಾಯಿನ್ ಟುಗೆದರ್ ಆ್ಯಂಡ್ ಟು ಮೇಕ್ ಆನ್ ಮಸಲ್ಸ್. Okay, next in digestive system, many organs. See, for example, in digestive system, many organs like a buccal cavity. Buccal cavity means mouth, food pipe, stomach, liver, pancreas, small intestine, large intestine, anus, rectum. ಇದೆಲ್ಲ ಸೇರಿ ಏನಾಗಿದೆ ಡೈಜೆಸ್ಟಿವ್. ಈ ಎಲ್ಲ ಆರ್ಗನ್ಸ್ ಸೇರಿ ಡೈಜೆಸ್ಟ್ ಸಿಸ್ಟಮ್ ಆಗಿದೆ. ಈ ಡೈಜೆಸ್ಟ್ ಸಿಸ್ಟಮ್ ಏನು ಮಾಡುತ್ತೆ? ಇಟ್ ಡೈಜೆಸ್ಟ್ ಫುಡ್. ಸೊ ನಾವು ಯಾವ ಫುಡ್ಡನ್ನ ತಗೋತೀವಿ ಆ ಫುಡ್ಡನ್ನ ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ನಮ್ಮ ಬಾಡಿ ಅಬ್ಸರ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು? ದಿಸ್ ಒನ್ ಡೈಜೆಸ್ಟಿವ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ಒನ್ ಸಿಸ್ಟಮ್ ಇಸ್ ಎಕ್ಸ್ಕ್ರಿಟರಿ ಸಿಸ್ಟಮ್. See, excretory system, it secretes or remove waste material from our body. See, in this excretory system, normally kidneys, see the kidneys are 2 kidneys are there in our organ system. In this excretory system, see this excretory kidneys are excrete urine, and our skin is also one of the excretory organ. That one is also secretes sweat. And then respiratory system. See, in respiratory system, many organs like a nose, windpipe and lungs, these are all helps to respiration. Okay, so respiration means intake or inhalation and exhalation. Intake oxygen and exhale what impure air, that it is carbon dioxide.
And next one system is circulatory system. In circulatory system, the heart, blood and blood vessels are working in this circulatory system. And next system is a nervous system. Yes, in nervous system, normally this nervous system are maintained. These all system, how it is, see, this nervous system consists brain, blood and blood vessels. See, nervous system ಬಗ್ಗೆ ನೀವು ನೆಕ್ಸ್ಟ್ ಲೆಸನ್ಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊತೀರಿ. And next one is a reproductive system. In reproductive system, see, this helps to give birth to babies. See, these are all the organ system are in our body. Okay, first we are going to learn about skeleton system. So ನಾವು ಈ ಲೆಸನ್ ಅಲ್ಲಿ skeleton system ಬಗ್ಗೆ ಸ್ಟಡಿ ಮಾಡ್ತೀವಿ. See, normally in this skeleton system ಅಂದರೆ ಏನು ಅಂತ ಹೇಳ್ತೇನೆ ಫಸ್ಟ್. See, when you touch any parts in your body, you feel one of the hard substance in your body. See, ನೀವು ಯಾವುದೇ ಪಾರ್ಟ್ನ ಟಚ್ ಮಾಡಿ. See, for example, I am going to touch my head. I will feel what hard substance is in your ಇನ್ಸೈಡ್. ಸೊ ನನಗೆ ತಲೆ ಟಚ್ ಮಾಡಿದಾಗ ನನಗೇನೋ ಒಂದು ಹಾರ್ಡ್ ಸಬ್ಸ್ಟೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನಾನೀಗ ನನ್ನ ಆರ್ಮ್ಸ್ನ ಟಚ್ ಮಾಡ್ತಾ ಇದ್ದೀನಿ. ಸೊ ಐ ಫೆಲ್ ಏನೋ ಒಂದು ಹಾರ್ಡ್ ಸಬ್ಸ್ಟೆನ್ಸ್ ಇದೆ. ಸಿ, ಆ ಹಾರ್ಡ್ ಸಬ್ಸ್ಟೆನ್ಸ್ ಇನ್ನೇನೂ ಅಲ್ಲ, ದಟ್ ಒನ್ ಇಸ್ ಅ ಬೋನ್ಸ್. ಸೊ ಅದೇನದು ಬೋನ್ಸ್. ಓಕೆ, ಎಸ್. ಸೊ ನಾವು ಎಲ್ಲೇ ನಮ್ಮ ಬಾಡಿಯಲ್ಲಿ ಎಲ್ಲೇ ಈಗ ಕಾಲನ್ನೇ ನೀವು ಟಚ್ ಮಾಡಲಿ, ಅಲ್ಲೂ ನಿಮಗೆ ಹಾರ್ಡ್ ಅನಿಸುತ್ತೆ, ಅದೇನದು ಬೋನ್ಸ್. ಸೊ ಈಗ ನಿಮ್ಮ ಕಿವಿನೇ ಟಚ್ ಮಾಡ್ಕೊಳ್ಳಿ, ಸೊ ಅಲ್ಲೂ ಏನೋ ಒಂದು ಹಾರ್ಡ್ ಸಬ್ಸ್ಟೆನ್ಸ್, ದಟ್ ಒನ್ ಇಸ್ ವಾಟ್ ಬೋನ್ಸ್. ಎಸ್, ಇನ್ ಯುವರ್ ಬಾಡಿ ದೇರ್ ಆರ್ 206 ಬೋನ್ಸ್ ಆರ್ ಇನ್ ಯುವರ್ ಬಾಡಿ. ನಿಮ್ಮ ಬಾಡಿಯಲ್ಲಿ 206 ಬೋನ್ಸ್ ಇದೆ. ಸಿ, ಹೌ ಮೆನಿ ಬೋನ್ಸ್ ಆರ್ ಇನ್ ಯುವರ್ ಬಾಡಿ? 206. ಬಟ್ ಇನ್ ಇನ್ಫ್ಯಾಂಟ್ ಬೇಬೀಸ್ ದೇ ಹ್ಯಾವ್ 300 ಬೋನ್ಸ್. ಸಿ, ಇನ್ಫ್ಯಾಂಟ್ ಬೇಬೀಸ್ ಚಿಲ್ಡ್ರನ್ಸಲ್ಲಿ ಏನಿರುತ್ತೆ 300 ಬೋನ್ಸ್ ಇರುತ್ತೆ. ಏನಿದು ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ದೊಡ್ಡವರಲ್ಲಿ ಕಮ್ಮಿ ಇರುತ್ತೆ ಅನ್ಕೋಬೇಡಿ. ಸಿ, ನಾರ್ಮಲಿ ಇನ್ ಚಿಲ್ಡ್ರನ್ಸ್ ದೇರ್ ಆರ್ 300 ಬೋನ್ಸ್ ಆರ್ ದೇರ್. ಸಿ, ಆಫ್ಟರ್ ವೆನ್ ದೇ ಆರ್ ಗ್ರೋಯಿಂಗ್, ಸೊ ಅವರು ಗ್ರೋ ಆಗ್ತಾ ಅಡಲ್ಟ್ ಆಗ್ತಾ ಏನಾಗುತ್ತೆ, ಸಮ್ ಬೋನ್ಸ್ ಆರ್ ಜಾಯಿನ್ ಆ್ಯಂಡ್ ಮೇಕ್ ಇಟ್ ಇಸ್ 206. ಸೊ ಕೆಲವೊಂದು ಬೋನ್ಸ್ಗಳು ಜಾಯಿನ್ ಆಗಿ ಏನಾಗಿದೆ, ಲಾಂಗ್ ಬೋನ್ ಆಗಿಬಿಟ್ಟು ಕಮ್ಮಿ ಆಗಿದೆ ಅಷ್ಟೇ. ಓಕೆ, as in infant babies they have a 300 and adult they have a 206. So ee skeleton system, see, normally this skeleton system helps to, it gives our shape of our body. So ನಮ್ಮ ಬಾಡಿಗೆ ಶೇಪ್ ಕೊಡೋದೇ ಈ ಸ್ಕೆಲಿಟನ್ ಸಿಸ್ಟಮ್. ಇಫ್ ದೇರ್ ಇಸ್ ಅ ನೋ ಸ್ಕೆಲಿಟನ್ ಸಿಸ್ಟಮ್ ವಿ ಆರ್ ಲೈಕ್ ಅ ಜೆಲ್ಲಿ. ಸೊ ನಾವು ಒಂಥರ ಜೆಲ್ಲಿಯಾಗಿ ಮಾಂಸದ ಮುದ್ದೆಯಾಗಿರ್ತಾ ಇದ್ವಿ. ಸೊ ಸ್ಕೆಲಿಟನ್ ಸಿಸ್ಟಮ್ ಇರೋದಕ್ಕೆ ನಮ್ಮ ಬಾಡಿಗೆ ಒಂದು ಶೇಪ್ ಸಿಕ್ಕಿದ್ದು. ಆ್ಯಂಡ್ ಆಲ್ಸೋ ಇಟ್ಸ್ ಹೆಲ್ಪ್ಸ್ ಫಾರ್ ಮೂವ್ಮೆಂಟ್. ಸೊ ಇದು ಕೇವಲ ಶೇಪ್ ಕೊಟ್ಟಿಲ್ಲ, ಆ್ಯಂಡ್ ಇಟ್ಸ್ ಹೆಲ್ಪ್ಸ್ ಫಾರ್ ಮೂವ್ಮೆಂಟ್. ಆ್ಯಂಡ್ ದಿಸ್ ಸ್ಕೆಲಿಟನ್ ಸಿಸ್ಟಮ್ ಇಸ್ ಗಿವ್ಸ್ ಸಪೋರ್ಟ್ ಟು ಅವರ್ ಬಾಡಿ ಆಲ್ಸೋ. Okay, and this skeleton system helps to protect our internal organs. Example, skull protects our brain. Many organs protects our internal organs. See, normally our skeleton system is made up of many bones. See, for example, it's made up of skull. So skull, rib cage, and then backbone and the limbs also. See, skull, okay, see, skull, rib cage, backbone, limbs ಗಳಿಂದ ನಮ್ಮ ಬಾಡಿ ಸ್ಕೆಲಿಟನ್ ಸಿಸ್ಟಮ್ ಆಗಿರೋದು. ಓಕೆ, see, skull, rib, see, ಈ limbs ಇದೆಲ್ಲ, see, there are 2 limbs, we have 2 limbs. See, normally mammals-ಗೆ 4 limbs ಇರುತ್ತೆ. ಸೊ ಇನ್ ದೀಸ್ 4 limbs, our 4 limbs means 4 limbs ಇದೆ. ಸೊ ದೇ ಹ್ಯಾವ್ 4 limbs in our body. See, front 2 limbs, which one? Front 2 limbs are called forelimbs. See, these 4 limbs are modified into arms. ಸೊ ನಮ್ಮ ಕೈಯಾಗಿ modify ಆಗಿದೆ. And then back 2 limbs are modified into what?
legs. So ನಮ್ಮ legs ಸಹಿತ one of the limbs. See, these limbs also consist what? Bones. Okay. Yes, in these bones first we are going to learn about skull. ನಾವೀಗ ಫಸ್ಟ್ ಸ್ಕಲ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಎಸ್, ರೈಟ್. ಎಸ್, ಹ್ಯಾವ್ ಯು ಎವರ್ ಸೀನ್ ಸ್ಕಲ್? ಸೊ ನೀವೆಲ್ಲಾದರೂ ಸ್ಕಲ್ನ ನೋಡಿದ್ದೀರಾ? ಸೊ ಸ್ಕಲ್ ಅಂತ ತಕ್ಷಣ ನೀವೇನು ಮಾಡ್ತೀರಿ? ಹೆದರ್ತೀರಿ. ಯಾಕೆ ಅಂದರೆ ಏನೋ ದೆವ್ವ ಅಂತ ಅಲ್ವಾ? ಸೊ ಸ್ಕಲ್, ಸಿ, ಎಸ್, ಹ್ಯಾವ್ ಸೀನ್ ಇನ್ ಟಿ ವಿ. ಸೊ ನೀವು ಟಿ ವಿಗಳಲ್ಲಿ ನೋಡಿರ್ತೀರಿ, ಬುಕ್ಕಲ್ಲಿ, ನ್ಯೂಸ್ ಪೇಪರಲ್ಲೆಲ್ಲ ಸ್ಕಲ್ನ ನೋಡಿರ್ತೀರಲ್ಲ. ಸೊ ದಿಸ್ ಈಸ್ ಇಮೇಜ್ ಆಫ್ ಸ್ಕಲ್. ಸೊ ಈ ಇಮೇಜ್ ಏನಿದು? ಸ್ಕಲ್. ಓಕೆ, ಸಿ, ನಾರ್ಮಲಿ ದಿಸ್ ಸ್ಕಲ್ ಆರ್ ಪ್ರೊಟೆಕ್ಟ್ಸ್ ಅವರ್ ಬ್ರೈನ್. ಸಿ, it protects our brain. See, you know, brain is very important organ in our body. So brain ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆರ್ಗನ್. ಸೊ ವೈ? ಬಿಕಾಸ್ ಸಿ ದಿಸ್ ಬ್ರೈನ್ ಓನ್ಲಿ ಇನ್ಸಿಸ್ಟ್ ಟು ಡೂ ವರ್ಕ್. ಸೊ ನಮ್ಮ ಬಾಡಿಯಲ್ಲಿ ಏನು ವರ್ಕ್ ಆಗಬೇಕು. ಸೊ ಈಗ ನಾನು ಒಂದು ಜಸ್ಟ್ ಏನಾದರೂ ಒಂದು ಟಚ್ ಮಾಡಿದ ಒಂದು ಎಲೆಕ್ಟ್ರಿಕ್ ಶಾಕ್, ಈಗ ಒಂದು ಬಿಸಿ ಹಾಟ್ ಕಾಫಿನ ತೊಗೋಬೇಕಾದ್ರೆ ಅಲ್ಲಿ ಬಿಸಿ ಆಯ್ತನ್ನ ರಿಮೂವ್ ಮಾಡಬೇಕು, ವಾಪಸ್ ನಾ ಹ್ಯಾಂಡ್ ತೆಗಿಬೇಕು ಅಂದ್ರೂ ಈ ಬ್ರೈನ್ ನಮಗೆ ಹೆಲ್ಪ್ ಮಾಡುತ್ತೆ, ಇನ್ಸಿಸ್ಟ್ ಮಾಡುತ್ತೆ. ಹಾಗೆ ಈ ಎಲ್ಲ ಆರ್ಗನ್ಸ್ಗಳು, ಬೇರೆ ಯಾವುದೇ ಆರ್ಗನ್ಸ್ ವರ್ಕ್ ಮಾಡಬೇಕಂದ್ರೂ ಬ್ರೈನ್ ನಮಗೆ ಇನ್ಸಿಸ್ಟ್ ಮಾಡುತ್ತೆ. ಸಿ, ನಾರ್ಮಲಿ ದಿಸ್ ಸ್ಕಲ್ ಆರ್ ಪ್ರೊಟೆಕ್ಟ್ಸ್ ಅವರ್ ಬ್ರೈನ್. ಸೊ ಬ್ರೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆರ್ಗನ್ ಆಗಿದೆ. ಸಿ, ಫಾರ್ ಎಕ್ಸಾಂಪಲ್, ಸಿ, ಯು ನೋ, ಬೈಕ್ ರೈಡರ್ಸ್ ಮಸ್ಟ್ ಆ್ಯಂಡ್ ಶುಡ್ ವಿಯರ್ ಹೆಲ್ಮೆಟ್ಸ್. ಸೊ ಹೆಲ್ಮೆಟ್ನ ವಿಯರ್ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇದೆ. ವೈ? ಬಿಕಾಸ್ ಸೊ ಯಾಕೆ ಬೇರೆ ಆರ್ಗನ್ಸ್ ಇಂಪಾರ್ಟೆಂಟ್ ಅಲ್ಲ, ಆದರೆ ಬ್ರೈನ್ ತುಂಬ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ಮಲಗದಾಗದೂ ಸಹಿತ ನಮ್ಮ ಬ್ರೈನ್ ಏನು ಮಾಡ್ತಾ ವರ್ಕ್ ಮಾಡ್ತಾ ಇರುತ್ತೆ. ಸಿ, ನೋಡಿ, ನಾವು ಮಲಗದಾಗೂ ಏನು ಮಾಡ್ತಾ ಇರ್ತೀವಿ? ರೆಸ್ಪಿರೇಷನ್ ಮಾಡ್ತಾ ಇರ್ತೀವಿ. ಆ ರೆಸ್ಪಿರೇಷನ್ ಮಾಡಬೇಕು ಕರೆಕ್ಟಾಗಿ ಅಂತ ಹೇಳಿ ಇನ್ಸಿಸ್ಟ್ ಮಾಡೋದೇ ಈ ಬ್ರೈನ್. ಸೊ ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ರೈನ್ ಡೆಡ್ ಆಯಿತು ಅಂದರೆ ಅಲ್ಲಿ ಮನುಷ್ಯನೇ ಡೆಡ್ ಆಗ್ತಾನೆ. ಹಾಗಾಗಿ ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ಗಾಡಿ ಡ್ರೈವ್ ಮಾಡಬೇಕಾದ್ರೆ, ಅಂದರೆ ಸ್ಕೂಟಿ ಅಥವಾ ಬೈಕ್, ಟೂ ವೀಲರ್ ಡ್ರೈವ್ ಹೋಗಬೇಕಾದ್ರೆ ಏನು ಮಾಡಬೇಕು? ಹೆಲ್ಮೆಟ್ನ ವಿಯರ್ ಯಾಕೆ ಮಾಡಬೇಕು ಅಂದರೆ, ಸೊ ನಾವು ಬ್ರೈನ್ನ ಪ್ರೊಟೆಕ್ಟ್ ಮಾಡಬೇಕು. ಯಾಕೆ ಸ್ಕಲ್ ಪ್ರೊಟೆಕ್ಟ್ ಮಾಡಲ್ಲ? ಇಟ್ಸ್ ಅ ಹಾರ್ಡ್ ಪಾರ್ಟ್. ಆದ್ರೂ ಏನಾಗುತ್ತೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ವೆನ್ ವಿ ಫಾಲ್. ಸೊ ನಾವು ಬಿದ್ದ ತಕ್ಷಣ ಏನು ಮಾಡ್ತೀವಿ? ತಲೆನ ಜಲ್ದಿ ಕೊಡ್ತೀವಿ. ಯಾಕಂದರೆ ತಲೆ ವೇಟ್ ಇರುತ್ತೆ. ತಲೆನ ಜಲ್ದಿ ನಾವು ನೆಲಕ್ಕೆ ಟಚ್ ಮಾಡಿದ್ರೆ ಏನಾಗುತ್ತೆ? ಆಟೋಮೆಟಿಕ್ಲಿ ಆ ಸ್ಕಲ್ ಡ್ಯಾಮೇಜ್ ಆಗುತ್ತೆ. ಸ್ಕಲ್ ಡ್ಯಾಮೇಜ್ ಆಯಿತು ಅಂದರೆ ಆಟೋಮೆಟಿಕ್ಲಿ ನಮ್ಮ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಸೊ ಬ್ರೈನ್ ಇಸ್ ವೆರಿ ಸೆನ್ಸಿಟಿವ್ ಆರ್ಗನ್ ಇನ್ ಅವರ್ ಬಾಡಿ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ಸ್ ವೈ ದಿಸ್ ಸ್ಕಲ್ ಆರ್ ಪ್ರೊಟೆಕ್ಟ್ಸ್ ಅವರ್ ಬ್ರೈನ್. Okay, next, see, this skull contains 22 bones. ಈ ಸ್ಕಲ್ಲಲ್ಲಿ 22 bones ಇದೆ. See, normally this 22 bones are immobile. ಸೊ ಈ ಎಲ್ಲ 22 bones ಏನಾಗಿದೆ? ಅಟ್ಯಾಚ್ ಆಗಿದೆ. ಸೊ ಒಂದಕ್ಕೊಂದು ಬೋನ್ಸು ಫುಲ್ಲಿ ಅಟ್ಯಾಚ್ ಆಗಿದೆ. ಸೊ ಅದ್ರ ಜೊತೆಗೆ ಲೋಯರ್ ಜಾನು ಇದೆ, ಅಪ್ಪರ್ ಜಾನು ಇದೆ. ಸೊ ಎಕ್ಸೆಪ್ಟ್ ಲೋಯರ್ ಜಾ ಕ್ಯಾನ್ ಮೂವ್. ಸೊ 22 ಬೋನ್ಸಲ್ಲಿ 21 ಬೋನ್ಸ್ ಏನಾಗುತ್ತೆ? ಇಮ್ಮೂವಬಲ್, ಮೀನ್ಸ್ ಅಟ್ಯಾಚ್ ಆಗಿದೆ. ಬಟ್ ಒನ್ ಆಫ್ ದ ಬೋನ್ಸ್ ದಟ್ ಇಟ್ ಈಸ್ ಅ ಲೋಯರ್ ಜಾ ಏನಾಗಿಲ್ಲ? ಅಟ್ಯಾಚ್ ಆಗಿಲ್ಲ, ಅಂದರೆ ಮೂವೇಬಲ್ ಆಗಿದೆ. ಸಿ, ದೇರ್ ಆರ್ 22 ಬೋನ್ಸ್ ಆರ್ ಇನ್ ಯುವರ್ ಸ್ಕಲ್ ಆ್ಯಂಡ್ ಎಕ್ಸೆಪ್ಟ್ ಲೋಯರ್ ಜಾ ಆರ್ ಮೂವೇಬಲ್. ಸಿ, ಆಲ್ ಆರ್ ಅಟ್ಯಾಚ್ ಟು ದೇರ್ ಸ್ಕಲ್. ಸೊ ಎಲ್ಲದು ಸೇರಿ ಒಂದು ಸ್ಕಲ್ ಆಗಿದೆ 22 ಬೋನ್ಸ್. ಅದರಲ್ಲಿ ಲೋವರ್ ಜಾ ಮಾತ್ರ ಅಟ್ಯಾಚ್ ಆಗಿರೋದಿಲ್ಲ, ಅಂದರೆ ಇಟ್ಸ್ ಹೆಲ್ಪ್ಸ್ ಟು ಮೂವ್. ಸಿ, ಫಾರ್ ಎಕ್ಸಾಂಪಲ್, ಫಾರ್ ಟಾಕಿಂಗ್, ಫಾರ್ ಚೀವಿಂಗ್. ಸಿ, ಲೋಯರ್ ಜಾಗೆ ಮತ್ತು ಅಪ್ಪರ್ ಜಾಗೆ ಟೀತ್ ಅಟ್ಯಾಚ್ ಆಗಿದೆ. ನಮ್ಮ ಲೋಯರ್ ಜಾ ಮತ್ತು ಅಪ್ಪರ್ ಜಾಗೆ ಏನಾಗಿದೆ? ಟೀತ್ಸ್ ಅಟ್ಯಾಚ್ ಆಗಿದೆ. ಸಿ, ಯು ನೋ, ಟೀತ್ಸ್ ಆರ್ ಹ್ಯಾವ್ಸ್ ಟು ಚೀವ್ ಫುಡ್. ಫಾರ್ ಚೀವಿಂಗ್ ಪರ್ಪಸ್ ನಮ್ಮ ಲೋಯರ್ ಜಾ ಏನಾಗುತ್ತೆ? ಮೂವ್ ಆಗುತ್ತೆ. ಮಾತಾಡಬೇಕಾದ್ರೆ, ಹಾಡಬೇಕಾದ್ರೆ, ಕಿರ್ಚಬೇಕಾದ್ರೆ ಏನಾಗುತ್ತೆ? ನಾರ್ಮಲಿ ನಮ್ಮ ಲೋಯರ್ ಜಾ ಮೂವ್ ಆಗುತ್ತೆ. ಸಿ, ದೀಸ್ ಆರ್ ಆಲ್ ಅಬೌಟ್ ಸ್ಕಲ್. ಎಸ್, ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಡಿಸ್ಕಸ್ಡ್ ಅಬೌಟ್ many organ system.
See, now our body is made up of cells. See, these same kind of cells are joined together to make a tissue, and tissues joined together to make a organ. Organs joins a what? Organ system. Okay, see, in this organ system there are 8 organ system in our body. See, mainly first we going to learn about skeleton system. See, in this skeleton system is consists of bones. There are 206 bones are in our body. See, these 206 bones are joined and make a skeleton system. See, normally this skeleton system gives the shape of our body, and also it helps for movement, and also it helps us to protect our internal organs. And see, the skeleton system consists many different types of bones: skull, rib cage, backbone, and then limbs. See, first we learned about skull. See, skull protects our brain. See, normally this skull is present in our head. So, nama head alli skull irutte. See, this skull protects our brain, and this skull contains 22 bones. See, these 22 bones are attached, except lower jaw it can move. Why? Because it helps for chewing, talking, isn't it? So that's why. See, these two upper jaw and lower jaw are attached with the teeth. So, upper jaw ಮತ್ತು lower jaw dalli ಏನಿರುತ್ತೆ, teeth attach ಆಗಿರುತ್ತೆ. See, these are all about skull. Else in the next class we will learn about backbone, rib cage, and also about limbs. Okay? Yes. Thank you, my dear students.